ಹೆಲೋ ಆಲ್, ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ಇವತ್ತು ನಾವು ಟೆಂಪಲ್ ರನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬೆಂಗಳೂರು ಸುತ್ತಮುತ್ತ ಇರೋ ಎಲ್ಲ ಟೆಂಪಲ್ಸ್, ಅಂದರೆ ಸ್ವಲ್ಪ ದೂರ ಇರೋ ಟೆಂಪಲ್ಸ್ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ನಾನು ಆಲ್ಮೋಸ್ಟ್ 5 ಗಂಟೆಗೆ ಎದ್ದೆ. ಮನೆ ಕ್ಲೀನ್ ಮಾಡಿ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ 6 ಗಂಟೆ ಆಯಿತು. ಸೊ ಹಾಗಾಗಿ ಇವಾಗ ಹೊರಟ್ರೆ ಮ್ಯಾಕ್ಸಿಮಮ್ ಎಷ್ಟು ಟೆಂಪಲ್ಸ್ ನೋಡ್ಬೋದು, ಇಲ್ಲ ನಿಮಗೂ ಒಂದು ಐಡಿಯಾ ಬರುತ್ತೆ ಒನ್ ಡೇಯಲ್ಲಿ ಎಷ್ಟು ಕವರ್ ಮಾಡ್ಬೋದು ಅಂತ. ಹಾಗಾಗಿ ಲೇಟ್ ಆಯಿತು, ಆಲ್ರೆಡಿ ಹೊರಡೋಣ. ನಾನು ನೇಲ್ ಪೇಂಟ್ ಹಾಕೋದು ಮರ್ತು ಬಿಟ್ಟಿದ್ದೆ, ಹಾಗಾಗಿ ಕಾರಲ್ಲಿ ನೇಲ್ ಪೇಂಟ್ ಹಾಕ್ಕೊಂಡೆ. ಸೊ ನಾವು ಹೊರಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 6 ಅನ್ಕೊಂಡು 7ಗೆ ಹೊರಟ್ವಿ. 7ಗೆ ಓಕೆ, ಪರವಾಗಿಲ್ಲ, ಸ್ಯಾಟರ್ಡೇ ಅಲ್ವಾ, ಏನು ಟ್ರಾಫಿಕ್ ಇರಲ್ಲ ಅಂದ್ಕೊಂಡ್ವಿ. ಬಟ್ ಎಲ್ಲರೂ ನಮ್ಮ ಥರನೇ ಸ್ವಲ್ಪ ಲೇಟಾಗಿ ಎದ್ದಿದ್ದಾರೆ ಅನಿಸುತ್ತೆ. ಸೊ ನಾನೇನು ಲೇಟ್ ಎದ್ದಿಲ್ಲ, ಬಟ್ ರೆಡಿ ಆಗೋಕ್ಕೆ ಲೇಟ್ ಆಯ್ತು ಅಷ್ಟೇ. ಬಟ್ ಅದು ಸ್ವಲ್ಪ ಟ್ರಾಫಿಕ್ ಇತ್ತು. ಬಟ್ ಸ್ವಲ್ಪ ಬೆಂಗಳೂರು ದಾಟಿದ ಮೇಲೆ ಓಕೆ ಅನಿಸ್ತು. ಸೊ ನೋಡೋಣ, ಇವಾಗ ನಾವು ಬ್ರೇಕ್ಫಾಸ್ಟಿಗೆ ನಿಲ್ಸೋಣ ಅಂದ್ಕೊಂಡಿದ್ದೀವಿ. ಇಲ್ಲಿ ಯಾವುದೋ ನನ್ನ ಕಸಿನ್ ಸಜೆಸ್ಟ್ ಮಾಡಿದ್ರು, ಕೋಟೇಶ್ವರಂ ಅಂತೆ. ಸೊ ನೋಡೋಣ ಹೇಗಿದೆ ಅಂತ. ಈ ಹೋಟೆಲ್ ಹೊರಗಡೆಯಿಂದ ತುಂಬ ಚೆನ್ನಾಗಿತ್ತು, ಪಾರ್ಕಿಂಗ್ ಸ್ಪೇಸ್ ಸಹ ಇತ್ತು. ನಾವು ಆರ್ಡರ್ ಮಾಡಿದ್ದು ಗೀ ಮಸಾಲ ದೋಸೆ. ಅದು ಕಾಸ್ಟ್ 140 ಇತ್ತು. ನಾರ್ಮಲ್ ಹೋಟೆಲ್ಗಿಂತ ಸ್ವಲ್ಪ ಜಾಸ್ತಿ ಇದೆ, ಬಟ್ ಈ ಆ್ಯಂಬಿಯನ್ಸಿಗೆ ನಿಜ ವರ್ತ್ ಇಟ್. ಆ್ಯಂಡ್ ದೋಸೆ ಕೂಡ ತುಂಬ ಚೆನ್ನಾಗಿತ್ತು. ತಿಂಡಿ ಆಯಿತು. ಸೊ ನಮ್ಮದು ಫಸ್ಟ್ ಡೆಸ್ಟಿನೇಷನ್ ಬಂದು ನಂದಿ ಹಿಲ್ಸ್. ಅಲ್ಲಿ ಭೋಗನಂದೀಶ್ವರ ಕೂಡ ಇದೆ. ಸೊ ಹಾಗಾಗಿ 2 ಪ್ಲೇಸ್ ಕವರ್ ಆಗುತ್ತೆ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಎಷ್ಟು ತೋರಿಸ್ತದೆ, ಇನ್ನು 34 ಮಿನಿಟ್ಸ್ ಇದೆ, 19 ಕಿಲೋಮೀಟರ್ಸ್. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಶೋ ಯು ದ ಪ್ಲೇಸ್. ನಂದಿ ಹಿಲ್ಸಲ್ಲಿ ತುಂಬ ಅಂದರೆ ತುಂಬ ಕೋಲ್ಡ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಸ್ವೆಟರ್ಸ್ ಎಲ್ಲ ಕಾರಲ್ಲೇ ಇಟ್ಟು ಬಂದಿದ್ವಿ. ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲೊಂದು ದೇವಸ್ಥಾನ ಇದೆ. 3 ದೇವಸ್ಥಾನ ಇದೆ ಇಲ್ಲಿ. ಬೆಟ್ಟದ ಮೇಲೆ ತುಂಬ ಮಂಕೀಸ್ ಇದ್ವು. ಸೊ ತಿನ್ನೋ ಐಟಮ್ಸ್ ನೀವು ತಗೊಂಡು ಹೋಗಬೇಕಾದ್ರೆ ಹುಷಾರಾಗಿರಿ. ಯೋಗನಂದೀಶ್ವರ ಟೆಂಪಲ್ ತುಂಬ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ ಆಗಿತ್ತು. ಅದಾದಮೇಲೆ ನಾವು ಕೆಳಗೆ ಬಂದು ಅಲ್ಲೊಂದು ಕಲ್ಯಾಣಿ ಇತ್ತು, ಕಲ್ಯಾಣಿ ನೋಡಿಕೊಂಡು ಅದರ ಪಕ್ಕದಲ್ಲಿ ಟಿಪ್ಪು ಸಮರ್ ಪ್ಯಾಲೇಸ್ ಇತ್ತು. ಡೋರ್ಸ್ ಎಲ್ಲ ಕ್ಲೋಸ್ಡ್ ಇತ್ತು, ಸೊ ಹೋಗೋಕ್ಕಾಗಲಿಲ್ಲ. ಬಟ್ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನಕ್ಕೆ ದಾರಿ ಇತ್ತು. ಆ ದಾರಿ ತುಂಬ ಚೆನ್ನಾಗಿತ್ತು, ಫುಲ್ ಗ್ರೀನರಿ ಮತ್ತು ವೈಟ್ ಫ್ಲವರ್ಸ್. ಸೊ ಅದು ನನ್ನ ಡ್ರೆಸ್ಸಿಗೆ ಕರೆಕ್ಟಾಗಿ ಸಿಂಕ್ ಆಗ್ತಾ ಇತ್ತು. ನಾವು ಬಂದು ಆಲ್ಮೋಸ್ಟ್ 3 hours ಇದ್ವಿ. 11 o'clock ಆದರೂ ಇಲ್ಲಿ ಫುಲ್ಲು ಚಳಿ 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 ಇತ್ತು. 3 ಟೆಂಪಲ್ ಇತ್ತು. 3 ಟೆಂಪಲ್ ಮುಗಿಸ್ಕೊಂಡು ಎಲ್ಲ ಫೋಟೋ ಸೆಷನ್ ಮುಗಿಸ್ಕೊಂಡು 12 o'clock ಹೊರಟಿದ್ದೀವಿ. ನಮ್ಮದು ನೆಕ್ಸ್ಟ್ ಸ್ಟಾಪ್ ಬಂದು ಭೋಗನಂದೀಶ್ವರ. ಇಲ್ಲಿಂದ ಒಂದು 10-15 ಮಿನಿಟ್ಸ್ ಅಷ್ಟೇ ಇರೋದು. ಸೊ ನೆಕ್ಸ್ಟ್ ಲೊಕೇಶನ್ ಇಸ್ ಭೋಗನಂದೀಶ್ವರ. ಭೋಗನಂದೀಶ್ವರ ಟೆಂಪಲಲ್ಲಿ ದೇವ್ರಿಗೆ ಅಲಂಕಾರ ತುಂಬ ಯುನೀಕಾಗಿ ತುಂಬ ಚೆನ್ನಾಗಿ ಮಾಡಿದರು. ಅವ್ರು ಇಟ್ಟಿದ್ದ ದೇವ್ರ ನಾಮನೂ ಅಷ್ಟೇ ತುಂಬ ಅಟ್ರ್ಯಾಕ್ಟಿವ್ ಅನ್ನಿಸ್ತಿತ್ತು ನನಗೆ. ಆ್ಯಂಡ್ ಇದಾದಮೇಲೆ ನಾವು ಮುಂದೆನೇ ಕಬ್ಬಿನ ಜ್ಯೂಸ್ ಇತ್ತು, ಹಾಗೆ ಸರಿ ಕುಡ್ದು ಹೋಗೋಣ ಅಂತ ಕಬ್ಬಿನ ಜ್ಯೂಸ್ ಕುಡ್ದು ಹೊರಟ್ವಿ. ಸೊ ನೋಡಿದ್ರಿ ನೀವು ಹೇಗಿದೆ ಭೋಗನಂದೀಶ್ವರ ಟೆಂಪಲ್. ಸೊ ಆ ಟೆಂಪಲ್ ತುಂಬ ಚೆನ್ನಾಗಿತ್ತು. ಬಟ್ ಜಾಸ್ತಿ ನಮಗೆ ವಿಡಿಯೋಸ್ ಎಲ್ಲ ತೊಗೊಳಕ್ಕೆ ಬಿಡಲಿಲ್ಲ ಅಲ್ಲಿ. ಬಟ್ ಅಲ್ಲಿ ತುಂಬ ನನಗಿಷ್ಟ ಆಗಿದ್ದಂದರೆ ಅಲ್ಲಿ ಅಷ್ಟು ನೀಟಾಗಿ ಆ ಸ್ಕಲ್ಪ್ಚರ್ಸ್ ಮೇಂಟೈನ್ ಮಾಡಿರೋದು. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಅಲ್ಲಿ ಇಬ್ಬರು ಹೊರಗಡೆ ನಿಂತಿದ್ರು ಸ್ಟ್ಯಾಚು ಥರ. ಈ ಚಳಿಯಲ್ಲಿ ಫುಲ್ ನಾವು ಸ್ವೆಟರ್ಸ್ ಹಾಕೊಂಡು ಹೋಗಿದ್ರು ಅಷ್ಟು ನಡುಗ್ತಾ ಇದ್ವಿ. ಪಾಪ ಅವರು ಹೇಗೆ ನಿಂತಿದ್ರಂತ ಗೊತ್ತಿಲ್ಲ. ಬಟ್ ಅವ್ರ ಡೆಡಿಕೇಶನಿಗೆ ಮೆಚ್ಚಬೇಕು. ಓಕೆ, ನಮ್ಮದು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಲೇಪಾಕ್ಷಿ. ಇಲ್ಲಿಂದ 1 hour ಇದೆ, ಆಲ್ಮೋಸ್ಟ್ 75 ಕಿಲೋಮೀಟರ್ಸ್. ಸೊ ಅಲ್ಲಿ ಸಿಗೋಣ. ನೀವೇನಾದರೂ ನಂದಿ ಹಿಲ್ಸ್ ಸ್ಕಿಪ್ ಮಾಡ್ತೀರಾ ಅಂತ ಹೇಳಿದರೆ ನೀವು ಲೇಪಾಕ್ಷಿ ಹತ್ರ ಇನ್ನು 2 ಪ್ಲೇಸಸ್ ಕವರ್ ಮಾಡ್ಬೋದು. ಒಂದು ವಾಟೋ ದಾಸೋಹಳ್ಳಿ ಲೇಕ್ ಅಂತ, ತುಂಬ ಚೆನ್ನಾಗಿದೆ ಪ್ಲೇಸ್, ಪಿಕ್ನಿಕ್ ಸ್ಪಾಟ್ ಆ್ಯಕ್ಚುಲಿ. ಪೋಸ್ಟ್ ಕಾರ್ಡಲ್ಲಿರೋ ಸೀನರಿ ಥರ ಇರುತ್ತೆ. ಇದಾದಮೇಲೆ ಇನ್ನೊಂದು ಪ್ಲೇಸ್ ಬಂದುಬಿಟ್ಟು ಗುಡಿಬಂಡೆ ಫೋರ್ಟ್. ಇಲ್ಲಿ ಈಸಿ ಟ್ರೆಕ್, ವ್ಯೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಲಾಸ್ಟ್ ಟೈಮ್ ಹೋದಾಗ ಇವೆರಡು ಪ್ಲೇಸ್ ಹೋಗಿದ್ವಿ, ನಂದಿ ಹಿಲ್ಸ್ ಹೋಗಿರಲಿಲ್ಲ.
ಈ ಲೇಪಾಕ್ಷಿ ಅನ್ನೋ ಹೆಸರು ಹೇಗೆ ಬಂತಂದರೆ, ಈ ರಾಮಾಯಣದಲ್ಲಿ ಸೀತಾನ ರಾವಣ ಅಪಹರಣ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ರಾವಣ ಜಟಾಯು ವಿಂಗ್ಸ್ ಕಟ್ ಮಾಡ್ತಾನೆ. ಜಟಾಯು ಒಂದು ಊರಲ್ಲಿ ಬೀಳ್ತಾನೆ. ರಾಮ ಆಗ ಜಟಾಯುನ ಸೇವ್ ಮಾಡಕ್ಕೆ ಬಂದಾಗ ಲೇಪಕ್ಷಿ ಅಂತ ಹೇಳ್ತಾನೆ, ಎದ್ದೇಳು ಪಕ್ಷಿ ಅಂತ. ಹಾಗಾಗಿ ಊರಿನ ಹೆಸರು ಲೇಪಾಕ್ಷಿ ಅಂತ ಆಗುತ್ತೆ. ಇಲ್ಲಿ 70 ಪಿಲ್ಲರ್ಸ್ ಇದೆ. 70 ಪಿಲ್ಲರ್ಸಲ್ಲಿ 1 ಪಿಲ್ಲರ್ ಹ್ಯಾಂಗಿಂಗ್ ಇದೆ. ಕೆಳಗಡೆಯಿಂದ ನಾವು ದುಪ್ಪಟ್ಟ ಇಲ್ದಿದ್ರೆ ಒಂದು ಪೇಪರ್ ಕೆಳಗಡೆಯಿಂದ ತರ್ಬೋದು. ಸೊ ಹೀಗಾಗಿ ನಮಗೆ ಅರ್ಥ ಆಗಬೇಕು ಅವಾಗ್ಲಿನ ಕಾಲದಲ್ಲೇ ಎಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿರ್ಬೋದಂತ. ಇಲ್ಲಿ ಫ್ರೆಸ್ಕೋ ಪೇಂಟಿಂಗ್ಸ್ ಕೂಡ ಇದೆ. ನ್ಯಾಚುರಲಿ ಡೈಡ್ ಕಲರ್ಸಲ್ಲಿ ಮಾಡಿದ್ದಾರೆ. ಈಗಲೂ ಕೂಡ ಆ ವೈಬ್ರೆಂಟ್ ಕಲರ್ಸ್ ನೀವು ಕಾಣ್ಬೋದು. ಅದಾದಮೇಲೆ ನನ್ನ ಫೇವ್ರೆಟ್ ಸ್ಪಾಟ್ ಬಂದ್ಬಿಟ್ಟು ಇಲ್ಲಿ ಒಂದು ದೊಡ್ಡ ನಾಗಲಿಂಗ ಇದೆ. ಏನು ಹೇಳ್ತಾರೆ ಅಂದರೆ, ಒಂದೇ ದಿನದಲ್ಲೇ ಇದನ್ನು ಕಾರ್ವ್ ಮಾಡಿದ್ದಾರೆ ಅಂತ, ಸಿಂಗಲ್ ಸ್ಟೋನಲ್ಲಿ. ಎಷ್ಟು ಮಿರಾಕಲ್ ಅಲ್ವಾ. ಅಲ್ಲಿ ಭಕ್ತಾದಿಗಳಿಗೆಲ್ಲರಿಗೂ ಫ್ರೀ ಅನ್ನಪ್ರಸಾದ ಕೊಡ್ತಾಯಿದ್ರು. ಊಟ ತುಂಬ ರುಚಿಯಾಗಿತ್ತು. ಹೆಲೋ ಗೈಸ್, ಸೊ ನಮ್ಮದು ಲೇಪಾಕ್ಷಿ ದೇವಸ್ಥಾನದ ದರ್ಶನ ಮುಗೀತು, ಹಾಗೆ ಊಟನೂ ಸಹ ಆಯಿತು. ಸೊ ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಆದಿಯೋಗಿ, ಚಿಕ್ಕಬಳ್ಳಾಪುರದಲ್ಲಿರೋದು. ಸೊ 7 o'clockಗೆ ಲೈಟ್ ಶೋ ಇದೆ. ಸೊ ನನ್ನ ಪ್ರಕಾರ ಅಲ್ಲಿಂದ ಜಸ್ಟ್ 1 hour ಇದೆ ನಮಗೆ ಇಲ್ಲಿಂದ. ಸೊ ಹಾಗಾಗಿ ಬೈ 5:30 ರೀಚ್ ಆಗ್ತೀವಿ. 7ಗೆ ಲೈಟ್ ಶೋ ಇರೋದ್ರಿಂದ ಆರಾಮಾಗಿ ಲೈಟ್ ಶೋ ಮುಗಿಸ್ಕೊಂಡು ಅದು ನಮ್ಮ ಫೈನಲ್ ಡೆಸ್ಟಿನೇಷನ್ ಆಗಿರುತ್ತೆ. ಸೊ ಮನೆಗೆ ಹೋಗ್ಬೋದು. ಸೊ ಲೈಟ್ ಶೋ ನೋಡೋಣ. ನಾವು ರೀಚ್ ಹಾಕೋದಕ್ಕೆ ಆಲ್ಮೋಸ್ಟ್ 6 ಆಯಿತು. ಬಟ್ ಆ ಕ್ಲೈಮೇಟ್ ಅಂತೂ ತುಂಬ ಅಂದರೆ ತುಂಬ ಕೋಲ್ಡ್ ಇತ್ತು. ನಾವು ಫುಲ್ ಜಾಕೆಟ್ಸ್ ಎಲ್ಲ ಹಿಡ್ಕೊಂಡು ಕೂತಿದ್ವಿ. ವೀಕೆಂಡ್ ಆಗಿದ್ದರಿಂದ ತುಂಬ ಜನ ಇದ್ದರು. ಪಾರ್ಕಿಂಗ್ ನಮಗೆ ಸಿಗಲಿಲ್ಲ ಹತ್ತಿರ. ಹಾಗಾಗಿ ತುಂಬ ದೂರ ಹೋಗಿ ಪಾರ್ಕ್ ಮಾಡಿ ಬರೋ ಅಷ್ಟೊತ್ತಿಗೆ ನಾವು ಸೆಟಲ್ ಆಗಿದ್ವಿ ಒಂದು ಪ್ಲೇಸಲ್ಲಿ. ದೇವ್ರನ್ನ ನೋಡ್ತಾ ಆ ಚಳಿನೇ ಹೋಯ್ತು ಅನ್ಬೋದು, ಅಷ್ಟು ಚೆನ್ನಾಗಿತ್ತು. ದೇವರು ಆ ಮಂಜಲ್ಲಿ, ಆ ಹಿಂದೆ ಮೌಂಟೇನ್ಸ್ ಎಲ್ಲ ನೋಡ್ಬೇಕಾದ್ರೆ ಇನ್ನೇನು ಬೇಡ ಅನ್ನಿಸ್ತು ನಮಗೆ. Over 15,000 years ago, a being appeared in the upper regions of Himalayas. This spectacular being is not of the past, but the future of humanity. ಫೈನಲಿ ನಾವು ಮನೆ ಬಂದಿದ್ದೀವಿ. ನಾವು ಅಲ್ಲಿಂದ ಆಲ್ಮೋಸ್ಟ್ 8:30 ಹೊರಟ್ವಿ. ಬಟ್ ತುಂಬ ಟ್ರಾಫಿಕ್ ಇದ್ದಿದ್ದರಿಂದ ನಾವು ಮನೆಗೆ ಆಲ್ಮೋಸ್ಟ್ ಮನೆ ಹತ್ತಿರ ರೀಚ್ ಆಗೋಷ್ಟೊತ್ತಿಗೆ 10 ಆಗೋಗಿತ್ತು. ಸೊ ಹತ್ರ ಯಾವುದು ರೆಸ್ಟೋರೆಂಟ್ ಸಿಕ್ತೋ ಅಲ್ಲೇ ತಿಂದ್ಬಿಟ್ಟು ಮನೆಗೆ ಇವಾಗ ಬಂದಿದ್ದೀವಿ. ಆಲ್ಮೋಸ್ಟ್ ಈಗ 10:30 ಆಗಿದೆ. ಅಲ್ಲ, ಐ ಥಿಂಕ್ 11 ಆಗಿರ್ಬೋದು. ಸೊ 11 ಆಗಿದೆ. ಸೊ ಇದು ನಂದು ಫೈನಲ್ ಔಟ್ಫಿಟ್ ಆ್ಯಕ್ಚುಲಿ. ನಂದಿ ಹಿಲ್ಸಲ್ಲಿ ಆ್ಯಕ್ಚುಲಿ ತುಂಬ ಚಳಿ ಇತ್ತು ಬೆಳಗ್ಗೆ. ಬಟ್ ಆಮೇಲೆ ಓಕೆ ಇತ್ತು. ಬಟ್ ನಾವು ಅಂದ್ಕೊಂಡ್ವಿ ಮೇ ಬಿ ನಾವು ಮೇಲೆ ಇದ್ದೀವಿ, ಹಿಲ್ ಟಾಪಲ್ಲಿ ಇದ್ದೀವಿ ಅಲ್ವಾ, ಅದಕ್ಕೆ ತುಂಬ ಚಳಿ ಇದೆ ಅಂತ. ಬಟ್ ಆ ಕ್ಲೈಮೇಟ್ ಏನಿದೆ ಥ್ರೂ ಔಟ್ ದ ಡೇ ಕ್ಯಾರಿ ಆಯಿತು. ಫುಲ್ ಕೋಲ್ಡ್. ಈಶಾ ಹತ್ರ ಬರೋ ಅಷ್ಟೊತ್ತಿಗೆ ಆದಿಯೋಗಿ ಹತ್ರ ಫುಲ್ ಫ್ರೀಸ್ ಅಂತೂ ಆಗಿಬಿಟ್ಟಿದ್ವಿ. ಬಟ್ ಪುಣ್ಯಕ್ಕೆ ನಾವು ಎಲ್ಲರೂ ಜಾಕೆಟ್ಸ್ ಕ್ಯಾರಿ ಮಾಡಿದ್ವಿ. ಸೊ ಹಾಗಾಗಿ ಜಾಕೆಟ್ಸ್ ಹಾಕ್ಕೊಂಡು ಬಂದ್ವಿ. ಸೊ ನಾನು ಏನು ಹೇಳ್ತೀನಿ ಅಂದರೆ, ನೀವು ಈ ಆದಿಯೋಗಿ ಈ ಸೀಸನಲ್ಲಿ ಹೋಗಬೇಕು ಅಂದರೆ ಇಟ್ಸ್ ಬೆಟರ್ ಟು ಕ್ಯಾರಿ ಜಾಕೆಟ್ಸ್ ಆ್ಯಂಡ್ ಆಲ್ಸೋ ಮಂಕಿ ಕ್ಯಾಪ್, ಸೊ ದಟ್ ಸ್ವಲ್ಪ ವಾರ್ಮ್ ಫೀಲ್ ಆಗುತ್ತೆ ಅಂತ. ಸೊ ಇವತ್ತಿಂದ ನಂದು ಡೈಲಿ ವ್ಲಾಗ್ ಮುಗೀತು. ಇವತ್ತು ನಾವು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ. ಒಂದೇ ಒಂದು ಪ್ಲೇಸ್ ಮಿಸ್ ಆಯಿತು. ಬಿಕಾಸ್ ನಾವು ತುಂಬ ಎಲ್ಲೂ ಟೈಮ್ ವೇಸ್ಟ್ ಅಂತೂ ಆಗಿಲ್ಲ, ಬಟ್ ದೆನ್ ಟೈಮ್ ಸಾಕಾಗಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ನಾವು ಒಂದೇ ಒಂದು ಲೇಕ್ ಇತ್ತು ಲೇಪಾಕ್ಷಿ ಟೆಂಪಲ್ ಹತ್ರ. ಸೊ ಅದೊಂದು ಮಿಸ್ ಆಯಿತು. ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನು ಕವರ್ ಮಾಡೋಕ್ಕೆ ನೋಡ್ತೇವೆ. ಸೊ ಹಾಗಾಗಿ ದಿಸ್ ವಾಸ್ ಮೈ ಡೇ ಟ್ರಿಪ್. ಇನ್ನು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ನೆಕ್ಸ್ಟ್ ನಾನೆಲ್ಲರೂ ಪ್ಲೇಸ್ ಹೋಗಬೇಕಂದ್ರೆ ನನಗೆ ಸಜೆಸ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.